ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮ್ಮ ಲಾಸ್ಟ್ ವೀಕಿನ ಶಾಪಿಂಗ್ ಜರ್ನಿಯನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇದು ಸ್ಟೇಡಿಯಂ ಬಸ್ ಸ್ಟಾಪ್. ಇದು ಪಬ್ಲಿಕ್ ವಾಶ್ರೂಮ್. ಈ ವಾಶ್ರೂಮ್ ಫ್ರೀ ಆಕ್ಸೆಸೆಬಲ್. ಈಗ ವಿಂಟರ್ ಇಲ್ಲಿ, ಆದರೂ ಇಷ್ಟೊಂದು ಬಿಸಿಲಿದೆ. ಇನ್ನು ಸಮ್ಮರಲ್ಲಿ ಅಂತೂ ಕೇಳುವುದೇ ಬೇಡ, ಇದಕ್ಕಿಂತ ಜಾಸ್ತಿ ಸೆಕೆ ಇರ್ತದೆ ಇಲ್ಲಿ. ಈಗ ನಾವು ಊಟಕ್ಕೆ ಬಂದ್ವಿ, ಊಟ ಮಾಡುವ ಅಂತ. ಊಟಕ್ಕೆ ಮುಂಚೆ ನೀರನ್ನು ಕೊಟ್ಟಿದ್ದಾರೆ, ಪಿಂಕ್ ವಾಟರ್. ಫಸ್ಟ್ ಟೈಮ್ ನಾವು ಫಿಶ್ ಮೀಲ್ ಆರ್ಡರ್ ಮಾಡಿದ್ದೇವೆ. ನೋಡುವ ಹೇಗಿರ್ತದೆ ಅಂತ. ನಂದು ಫೇವ್ರೇಟ್ ಪಾಯಸ ಎಷ್ಟು ದೊಡ್ಡ ಗ್ಲಾಸ್. ನಮಗೆ ಎಷ್ಟು ದೊಡ್ಡ ಗ್ಲಾಸಲ್ಲಿ ಪಾಯಸ ಕೊಟ್ಟಿದ್ದಾರೆ. ಚಿಕ್ಕದಾಗಿದೆ ಅದು, ಇನ್ನೂ ಸಹ ದೊಡ್ಡದು ಕೊಟ್ಟಿದ್ದಾರೆ. ಇದು ದುಬೈನ ಮೆಟ್ರೋ ಸ್ಟೇಷನ್. ದುಬೈ ಮೆಟ್ರೋ ಸ್ಟೇಷನ್ ನೋಡ್ಲಿಕ್ಕೆ ಹೀಗೆ ಕಾಣ್ತದೆ. ಓಕೆ, ನಮ್ದು ಊಟ ಆಗಿ ಈಗ ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀವಿ. ದುಬೈ ಮೆಟ್ರೋ ಕಡೆ ಆಲ್ರೆಡಿ ಮೆಟ್ರೋ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ನಿಂತ್ಕೊಂಡು ನಾವೀಗ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ಅದು ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನಡ್ಕೊಂಡು ಹೋಗೋದು ತುಂಬ ಜನ ಇದ್ದಾರೆ ಆ ಕಡೆ, ಅದಕ್ಕೆ ಈ ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇವೆ. ದುಬೈ ಮೆಟ್ರೋ ಸ್ಟೇಷನ್ ಎರಡು ವಿಧವಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಗ್ರೀನ್ ಲೈನ್ ಮತ್ತೊಂದು ರೆಡ್ ಲೈನ್. ರೆಡ್ ಲೈನ್ ಓವರ್ ಗ್ರೌಂಡ್ ಮತ್ತೆ ಅಂಡರ್ ಗ್ರೌಂಡ್ ರೂಟ್ಸ್ ಅಲ್ಲಿದೆ. ಈ ಮೆಟ್ರೋದಲ್ಲಿ ಹೋಗ್ಲಿಕ್ಕೆ ನೋಲ್ ಕಾರ್ಡ್ ಯೂಸ್ ಮಾಡಬೇಕು. ನೋಲ್ ಕಾರ್ಡ್ ಎಲ್ಲ ಮೆಟ್ರೋ ಸ್ಟೇಷನ್ ಅಥವಾ RTA ಆ್ಯಪ್ನಲ್ಲಿ ರೀಚಾರ್ಜ್ ಮಾಡಬಹುದು. ಹೆವಿ ಟ್ರಾಫಿಕ್ ಸ್ಕಿಪ್ ಮಾಡಿ ಎಷ್ಟೋ ಜನರು ಅವರ ಕೆಲಸಕ್ಕೆ ಹೋಗಲಿಕ್ಕೆ ಈ ಮೆಟ್ರೋ ಅವರ ದಿನನಿತ್ಯದ ದಾರಿಯಾಗಿದೆ. ಇದು ಶೇಖ್ ಸೈದ್ ಅಲ್ ಮಕ್ತೂಮ್ ಅವರ ಹಳೆ ಮನೆಯಾಗಿದೆ. ಆದರೆ ಇವಾಗ ಇಲ್ಲಿ ಓಲ್ಡ್ ದುಬೈ, ಸೋಷಿಯಲ್ ಲೈಫ್ ಆಫ್ ದುಬೈ, ಕಾಯಿನ್ಸ್ ಆ್ಯಂಡ್ ಸ್ಟ್ಯಾಂಪ್ಸ್, ಹಾಗೆ ಮೆರೈನ್ ಲೈಫ್, ಹಿಸ್ಟೋರಿಕ್ ಡಾಕ್ಯುಮೆಂಟ್ಸ್, ಮ್ಯಾಪ್ಸ್, ಇದರ ಬಗ್ಗೆ ಮ್ಯೂಸಿಯಂ ಥರ ಅವರು ಮಾಡಿಟ್ಟಿದ್ದಾರೆ. ಈಗ ನಾವು ದುಬೈ, ಎಲ್ಲಿದು ಜಾಗ? ಇದು ಅಲ್ಗುಬೈಬಾ. ಇಲ್ಲಿ ಬೋಟಲ್ಲಿ ಹೋಗುವ ಅಂತ. ಆಬ್ರಾ ನಮ್ಮ ಈಚೆ ಕಡೆಯಿಂದ ಆಚೆ ಕಡೆಗೆ ನಾವು ಊರಲ್ಲಿ ದೋಣಿಯಲ್ಲಿ ಹೋಗ್ತೇವಲ್ವಾ, ಹಾಗೆ ಇಲ್ಲಿ ನಾವು ಒಂದಿರಂ ಈಚೆ ಸೈಡಿಂದ ಆಚೆ ಸೈಡಿಗೆ ಹೋಗುದು. ಗೋಲ್ಡ್ ಸೂಕ್ ನೋಡ್ಲಿಕ್ಕೆ ನಿಮ್ಗೆಲ್ಲ ವೆರೈಟಿ ಆಫ್ ಗೋಲ್ಡ್ಸ್ ಅನ್ನು ನಾವು ತೋರಿಸ್ತೇವೆ. ಇದು ಗೌರ್ಮೆಂಟ್ ಅಥರೈಸ್ಡ್ ಬೋಟಿಂಗ್ ಸಿಸ್ಟಮ್ ಆಗಿದೆ ಅಂಡರ್ RTA. ನಾವೀಗ ಈ ಬೋಟಿಂದ ಈಚೆ ಸೈಡಿಂದ ಆಚೆ ಸೈಡಿಗೆ ಹೋಗುದು. ಆ ಕಡೆ ಯಾವ ಜಾಗದ ಹೆಸರೇನು? ಗೋಲ್ಡ್ ಸೂಕ್. ಸೊ ಅಲ್ಲಿ ಚಿನ್ನಗಳ ಅಂಗಡಿ ಲೈನಲ್ಲಿದೆ, ತುಂಬಾನೇ ಚಿನ್ನಗಳು. ನಾವು ರೋಡ್ ಸೈಡ್ ಅಲ್ಲಿ ಚಿನ್ನಗಳನ್ನು ನೀವು ನೋಡ್ಬೋದು. ಈಗ ಸೊ ನಾವು ತೋರಿಸ್ತೀವಿ ಹೇಗಿರ್ತದೆ ಅಂತ. ಅಂದ್ರೆ ತುಂಬಾ ಕ್ರೌಡ್ ಇದ್ರೆ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ, ನೋಡುವ ಹೇಗೆ ಇರ್ತದೆ ಅಂತ. ನಾವೆಲ್ಲರ ಪ್ರೈವಸಿ ಕೂಡ ನೋಡ್ಬೇಕಾಗ್ತದಲ್ಲ. ಹಾಗೆ ವಿಡಿಯೋ ಮಾಡ್ಲಿಕ್ಕೆ ಜಾಸ್ತಿ ಆಗುದಿಲ್ಲ. ನಾವೆಲ್ಲರ ಪ್ರೈವಸಿ ಕೂಡ ನೋಡ್ಬೇಕಾಗ್ತದಲ್ಲ. ಹಾಗೆ ವಿಡಿಯೋ ಮಾಡ್ಲಿಕ್ಕೆ ಜಾಸ್ತಿ ಆಗುದಿಲ್ಲ. ನಮ್ಗೆ ಎಷ್ಟು ಆಗ್ತದೆ ಅಷ್ಟು ನಾವು ಕ್ಯಾಪ್ಚರ್ ಮಾಡ್ತೇವೆ. ಇದು ಈ ಜಾಗಕ್ಕೆ ಓಲ್ಡ್ ದುಬೈ ಅಂತ ಕರೀತಾರೆ. ಇದನ್ನು ಓವರಾಲ್ ಆಗಿ ಸೂಕ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ 3 ಥರದ ಸೂಕ್ಗಳಿದೆ. ಒಂದು ಗೋಲ್ಡ್ ಸೂಕ್, ಹಾಗೆ ಪರ್ಫ್ಯೂಮ್ ಸೂಕ್, ಹಾಗೆ ಸ್ಪೈಸ್ ಸೂಕ್. ಇಲ್ಲೇ ಒಂದು 3 minutes ವಾಕ್ ಅವೇ ಡಿಸ್ಟೆನ್ಸಲ್ಲಿ ಸ್ಪೈಸ್ ಸೂಕ್ ಕೂಡ ಇದೆ, ಹಾಗೆ ಪರ್ಫ್ಯೂಮ್ ಸೂಕ್ ಕೂಡ ಇದೆ. ಆದರೆ ಇಲ್ಲಿ ಮೇನ್ ಆಗಿ ಅಟ್ರಾಕ್ಟಿವ್ ಅಂದರೆ ಅದು ಗೋಲ್ಡ್ ಸೂಕ್. ಇಲ್ಲಿ ಕಡಿಮೆ ದರದಲ್ಲಿ ಹಾಗೆ ಹೆಚ್ಚಿನ ದರದಲ್ಲಿ ಚಿನ್ನಗಳು ಲಭ್ಯವಾಗಿದೆ.
ಹಾಗೆ ಇಲ್ಲಿ ತುಂಬಾ ಆಕರ್ಷಕವಾಗಿರುವಂತಹ ಗಿಫ್ಟ್ ಐಟಮ್ಸ್ಗಳಾಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ಗಳಾಗಿರ್ಬೋದು, ಹಾಗೆ ಬಟ್ಟೆಗಳು ಎಲ್ಲವೂ ಇಲ್ಲೇ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ನೋಡಿ, ಈ ಥರ ವಸ್ತುಗಳೆಲ್ಲ ಮನೆಯಲ್ಲಿ ಡೆಕೋರೇಟಿವ್ ಆಗಿ ಇಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ನೋಡುವಾಗ ಮಂಗಳೂರಿನ ಹಂಪನಕಟ್ಟೆ ನೋಡಿದಾಗ ಆಗ್ತಿದೆ. ಹೌದು. ಇದು ಗೋಲ್ಡ್ ಸೂಕ್ನ ಎಂಟ್ರೆನ್ಸ್ ಆಗಿದೆ. ಅಲ್ಲಿ ಹಾಕಿದ್ದಾರೆ ಗೋಲ್ಡ್ ಸೂಕ್ ಗೇಟ್ 1 ಅಂತ. ನಮ್ಮ ಹಿಂದ್ಗಡೆ ನೋಡಿ, ನಾವು ಆಗಲೇ ವಿಡಿಯೋದಲ್ಲಿ ಹೇಳಿದ್ವಿ ಗೋಲ್ಡ್ 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 ಸೂಕ್ ಅಂತ. ಇಲ್ಲಿ ಫುಲ್ ಇಲ್ಲಿ ನಮ್ಮ ಊರಲ್ಲಿ ಹೇಗೆ ರೋಲ್ಡ್ ಗೋಲ್ಡ್ ಅನ್ನು ರೋಡ್ ಸೈಡ್ ಹತ್ರ ಇರ್ತಾರೆ, ಫ್ಯಾನ್ಸಿ ಅಂಗಡಿ ಗೋಲ್ಡ್ ಇದು 24 ಕ್ಯಾರೆಟ್ 22 ಕ್ಯಾರೆಟ್ ಗೋಲ್ಡ್ಸ್. ಎಸ್, ಇಲ್ಲಿ ಅರೇಬಿಯನ್ ಓಲ್ಡ್ ಗೋಲ್ಡ್ಸ್, ಪ್ರೀಷಿಯಸ್ ಸ್ಟೋನ್ಸ್, ನವರತ್ನಗಳು, ಸಿಲ್ವರ್, ಡೈಮಂಡ್ ಹಾಗೂ ಎಲ್ಲ ಜ್ಯುವೆಲ್ಲರೀಸ್ಗಳು ಇಲ್ಲಿ ಸಿಗುತ್ತದೆ. ಇಲ್ಲಿ 100ಕ್ಕಿಂತ ಜಾಸ್ತಿ ಚಿನ್ನದ ಅಂಗಡಿಗಳಿದೆ. 18, 22 ಆ್ಯಂಡ್ 24 ಕ್ಯಾರೆಟ್ಸ್ ಗೋಲ್ಡ್ಗಳು ಇಲ್ಲಿ ಲಭ್ಯವಾಗಿದೆ. ಬೇಕಿದ್ರೆ ನಿಮಗೆ ಸ್ವಲ್ಪ ಬಾರ್ಗೇನ್ ಮಾಡಿದರೆ ಅವರು ಕಡಿಮೆ ಕೂಡ ಮಾಡಿ ಕೊಡ್ತಾರೆ ಗೋಲ್ಡ್ಗೆ. ನೀವು ದುಬೈಗೆ ಏನಾದರೂ ಟೂರಿಗೆ ಬಂದರೆ ಈ ಜಾಗಕ್ಕೆ ಬರದೇ ಹೋದರೆ ನಿಜವಾಗ್ಲೂ ಅದು ಇನ್ಕಂಪ್ಲೀಟ್ ಆಗುತ್ತೆ. ಸೊ ಯಾವಾಗಾದರೂ ನೀವು ದುಬೈಗೆ ಬಂದರೆ ಈ ಜಾಗಕ್ಕೆ ಬರೋದನ್ನು ಮರಿಬೇಡಿ. ಇಲ್ಲಿ ಎಷ್ಟೊಂದು ಚಿನ್ನವನ್ನು ಇಟ್ಟಿದ್ದಾರೆ ನೋಡಿ. ನಮ್ಮ ಮಂಗಳೂರಲ್ಲಿ ಹಂಪನಕಟ್ಟದಲ್ಲಿ ಹೇಗೆ ಚಿನ್ನವನ್ನು ನಾವು ರೋಲ್ಡ್ ಗೋಲ್ಡನ್ನು ಹೇಗೆ ನೋಡ್ತೇವೆ, ಅದೇ ರೀತಿಯಲ್ಲಿ ಇಲ್ಲಿ ಗೋಲ್ಡನ್ನು ಇಟ್ಟಿದ್ದಾರೆ. ನಮಗಂತೂ ಗೋಲ್ಡ್ ನೋಡಿ ತಕೊಳ್ಳುವ ಅಂತ ಮನಸ್ಸಾಯಿತು, ಆದರೆ ಪರ್ಸ್ ನೋಡಿದಾಗ ನಾವು ಹಾಗೆಯೇ ವಾಪಸ್ ಬಂದ್ವಿ. ಇದನ್ನು ನೋಡಿ ನೀವು ಫ್ಯಾನ್ಸಿ ಅಂಗಡಿ ಅಂತ ಎನಿಸ್ಬೇಡಿ ಆಯ್ತಾ, ಇದು ನಿಜವಾಗ್ಲೂ ಚಿನ್ನನೇ. There's so many things to be angry about. ಹೇಗನ್ನಿಸ್ತು ಗೋಲ್ಡ್ ಸೂಕ್? ಗೋಲ್ಡ್ ಸೂಕ್ ಅಂತ ಚಂದ ಉಂಟು. ಗೋಲ್ಡ್ ಅನ್ನು ನೋಡುವಾಗೆಲ್ಲ ಆಸೆ ಆಗ್ತದೆ ತಕೊಳ್ಳುವ ಅಂತ. ಏನು ಮಾಡುದು, ಗೋಲ್ಡ್ ಪ್ರೈಸ್ ನೋಡಿ ಅಲ್ಲಿ ಹಿಡಿದು ಬರುದು. ನೋಡ್ಲಿಕ್ಕೇನೆ ಖುಷಿ ಆಗ್ತದೆ ಅಲ್ಲ? ಹೌದು, ಗೋಲ್ಡ್ ನೋಡ್ಲಿಕ್ಕೆ ಚಂದ. ಯಾರಿಗಾದ್ರೂ ಗೋಲ್ಡ್ ತಗೊಳ್ಳಿಕ್ಕಿದ್ರೆ ದುಬೈಗೆ ಬಂದ್ರೆ ಇಲ್ಲಿ ಬನ್ನಿ ಗೋಲ್ಡ್ ಸೂಕ್ಗೆ. ವೆರೈಟಿ ಆಫ್ ಗೋಲ್ಡ್ಸ್ ಡಿಸೈನ್ ಸಿಗುತ್ತೆ ನಿಮಗೆ. ಎಷ್ಟೋ ಶಾಪ್ಸ್ ಇದೆ. ಈ ಸೂಕಿನಲ್ಲಿ ಕೇಸರಿಯನ್ನು ಹೇಗೆ ಮಾರ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಆಗಲೇ ಹೇಳಿದಾಗೆ ಸ್ಪೈಸಸ್ ಸೂಕ್ನಲ್ಲಿ ಎಲ್ಲ ರೀತಿಯ ಸ್ಪೈಸಸ್ ಕೂಡ ಲಭ್ಯವಿದೆ. ಹಾಗೆ ಇಲ್ಲಿ ಮಣ್ಣಿನ ಪಾತ್ರೆಗಳು, ಹಳೆಯ ರೀತಿಯ ವಸ್ತುಗಳು ಇಲ್ಲಿ ಲಭ್ಯವಿದೆ. ಇದು ನೋಡಿ, ಮೈ ಉಜ್ಜುವ ಕಲ್ಲು. ನಮ್ಮ ಊರಲ್ಲಿ ಈ ರೀತಿಯ ಕಲ್ಲನ್ನು ನೀವು ನೋಡಿದ್ದೀರಾ? ಇಲ್ಲಲ್ವಾ? ಇಲ್ಲಿ ಒಂದು ಎಷ್ಟು ಚಂದ ಇದೆ ಅಲ್ಲ ನೋಡಲಿಕ್ಕೆ. ಇದೆಲ್ಲ ಓಲ್ಡ್ ಗೋಲ್ಡ್ ಸೂಕಿನ ಹಿಸ್ಟ್ರಿ ಎಲ್ಲವನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಮೊದಲು ಗೋಲ್ಡ್ ಸೂಕ್ ಹೇಗಿತ್ತು, ಈಗ ಗೋಲ್ಡ್ ಸೂಕ್ ಹೇಗುಂಟು ಎಲ್ಲವನ್ನು ಈ ಫ್ರೇಮಲ್ಲಿ ನಮಗೆ ತೋರಿಸಿದ್ದಾರೆ. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಗೋಲ್ಡ್ ಸೂಕಿಂದ. ಗೋಲ್ಡ್ ಎಲ್ಲ ನೋಡಿ ನೋಡಿ ಆಯ್ತು, ಇನ್ನು ವಾಪಸ್ ಹೋಗುವ ಅಂತ. ದುಬೈಯ ಕಬ್ಬಿನ ಅಂಗಡಿ ನೋಡಿ ಅಂತೆ. ಮಲಗಲಿಕ್ಕೆ ಇನ್ನೂ ಟೈಮ್ ಉಂಟು. ಈಗ ಗಂಟೆ ಇಲ್ಲಿ ಎಷ್ಟಾಯಿತು? ಗಂಟೆ 3:30 ಆಯಿತು. ಬೆಳಿಗ್ಗೆ 9:00ವರೆಗೆ ಹೊರಟಿದ್ದೀವಿ ನಾವು ಮನೆಯಿಂದ. ಈಗ ವಾಪಸ್ ಹೋಗೋದು. ಅಲ್ಲಿ ಹಾಕಿದ್ದಾರೆ ನೆಕ್ಸ್ಟ್ ಟ್ರೈನ್ ಇನ್ 2 minutes ಅಂತ. ನೋಡುವ, ಈಗ ಬರ್ತೀವಿ. ಹಾಂ, ಈಗ 1 minute. ಓಕೆ. ಓಕೆ,
ನಮ್ಮ ಬ್ಲಾಗ್ ಎಲ್ಲ ಆಯಿತು, ಇನ್ನು ಮನೆಗೆ ಹೋಗುವ. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಹೌದು, ಇಲ್ಲಿ ಟೀ ಕುಡಿಬೇಕು ಒಂದು ಮನೆಗೆ ಹೋಗಿ ಈಗ ಒಂದು ಬಿಸಿ ಬಿಸಿ ಟೀ ಕುಡಿಬೇಕು. ಈಗ ಬಸ್ ಸ್ಟ್ಯಾಂಡಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಬಸ್ಸಿಂದ ಇಳಿದು ಇನ್ನೊಂದು ಬಸ್ಸಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಳಿದದ್ದು ಸ್ವಲ್ಪ ಆಚೆ ಈಚೆ ಆಯಿತು, ಸ್ವಲ್ಪ ನಡಿಲಿಕ್ಕೆ ಸಿಗ್ತಾ ಇದೆ ಈಗ. ಇವತ್ತಿನ ನಮ್ಮ ಈ ದಿನನ, ಈ ಬ್ಲಾಗ್ನ ನಾವು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್. Bye bye. With lots of love.